ಕರ್ನಾಟಕದಲ್ಲಿ ಜನನ ಅರ್ಜಿದಾರರು ಕರ್ನಾಟಕದಲ್ಲಿ ಜನಿಸಿರಬೇಕು. ಯಾರು ಅಪ್ಲಿಕೇಶನ್ ಹಾಕ್ತಾರೆ ನಮಗೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಬೇಕು ಅಂತೇಳಿ, ಅವರು ಕರ್ನಾಟಕದಲ್ಲಿ ಹುಟ್ಟಿರಬೇಕು. ಸಾಮಾನ್ಯ ವಾಸಸ್ಥಳ ಅರ್ಜಿದಾರರು ಅಥವಾ ಅವರ ತಂದೆ ತಾಯಿ ಅಥವಾ ಕಾನೂನುಬದ್ಧ ಪಾಲಕರು ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಕನಿಷ್ಠ 10 ವರ್ಷಗಳ ಕಾಲ ವಾಸ ಇರಬೇಕು. ಶಿಕ್ಷಣ ಅರ್ಜಿದಾರರು ಶಿಕ್ಷಣ ಏನಿರ್ಬೇಕಂದ್ರೆ ಅರ್ಜಿದಾರರು ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ದ್ವಿತೀಯ PUC 12ನೇ ತರಗತಿ ಅಥವಾ ತತ್ಸಮಾನ ಹಂತದವರೆಗೆ ಕನಿಷ್ಠ 10 ಶೈಕ್ಷಣಿಕ ವರ್ಷಗಳ ಕಾಲ ವ್ಯಾಸಂಗ ಮಾಡಿರಬೇಕು. ಅಂದರೆ ಇದು ಇಂಡೈರೆಕ್ಟ್ ಆಗಿ 10 ವರ್ಷ ಅಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದನ್ನ ನಮಗೆ ಕನ್ಫರ್ಮ್ ಮಾಡುತ್ತೆ. ಪೋಷಕರು ಅಥವಾ ಸಂಗಾತಿಯ ವಾಸಸ್ಥಳ ಅರ್ಜಿದಾರರ ತಂದೆ ತಾಯಿ ಕಾನೂನುಬದ್ಧ ಪಾಲಕರು ಅಥವಾ ಪತಿ ಪತ್ನಿಯ ಕರ್ನಾಟಕದಲ್ಲಿ ಸಾಮಾನ್ಯ ಹಾಗೂ ಶಾಶ್ವತ ನಿವಾಸ ಆಗಿರಬೇಕು. ಅಂದರೆ ಪತಿ ಪತ್ನಿಯವರು ಇದ್ರೂ ಕೂಡ, ಅಂದರೆ ಪತ್ನಿ ಇದ್ರೂ ಕೂಡ ಅವರಿಗೆ ಎಲಿಜಿಬಿಲಿಟಿ ಸಿಕ್ಕತ್ತೆ ಅನ್ನುವಂಥ ವಿಷಯ. ಅರ್ಜಿದಾರರು ಅಥವಾ ಅವರ ಕುಟುಂಬ ಕರ್ನಾಟಕದಲ್ಲಿ ವಸತಿ ಅಥವಾ ಇತರೆ ಸ್ಥಿರಾಸ್ತಿಯ ಮಾಲೀಕತ್ವವನ್ನು ಹೊಂದಿರಬೇಕು. ಮನೆ ಇರ್ಬೋದು ಮತ್ತೆ ಅಥವಾ ಏನಾದರೂ ಆಸ್ತಿ ಇರ್ಬೋದು, ಅಥವಾ ಕಾನೂನುಬದ್ಧವಾಗಿ ವಾರಸುದಾರರಿಗೆ ಆಗಿರಬೇಕು ಅಥವಾ ಬಳಸ್ತಾ ಇರಬೇಕು, ಆ ಮನೆಯನ್ನು ಉಪಯೋಗ ಮಾಡ್ತಿರ್ಬೇಕು. ಆಮೇಲೆ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರಬೇಕು. ಆಧಾರ್, ಪಡಿತರ ಚೀಟಿ, ಕಂದಾಯ ದಾಖಲೆಗಳು ಅಥವಾ ಇತರೆ ಸರ್ಕಾರಿ ದಾಖಲೆಗಳಲ್ಲಿ ಅರ್ಜಿದಾರರು ಅವರ ಪೋಷಕರ ಹೆಸರು ಸಾಮಾನ್ಯ ನಿವಾಸಿಯಾಗಿ ದಾಖಲಾಗಿರಬೇಕು. ಆಮೇಲೆ ಸರ್ಕಾರ ಅಥವಾ ಸಾರ್ವಜನಿಕ ಸೇವೆಯಲ್ಲಿ ಅರ್ಜಿದಾರರು ಅಥವಾ ಅವರ ತಂದೆ ತಾಯಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಸ್ಥಳೀಯ ಸಂಸ್ಥೆಯಲ್ಲಿ ಅಥವಾ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಗಣನೀಯ ಅವಧಿ ಅಂದರೆ ಕನಿಷ್ಠ 7 ವರ್ಷ ಸರ್ವಿಸ್ ಆಗಿರಬೇಕು. ಆಮೇಲೆ ಅರ್ಜಿದಾರರು ಕರ್ನಾಟಕದಲ್ಲಿ ವಾಸಿಸುವ ವ್ಯಕ್ತಿಯನ್ನು ವಿವಾಹ ಆಗಿದ್ರೆ ಈ ರಾಜ್ಯದಲ್ಲಿ ವಾಸ ಮಾಡಿರಬೇಕು. ಅದು ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗುತ್ತೆ. ಕರ್ನಾಟಕವೇ ಅರ್ಜಿದಾರರ ಪ್ರಮುಖ ಹಾಗೂ ಶಾಶ್ವತ ಸ್ಥಳವಾಗಿದೆ ಎಂಬುದನ್ನು ದೃಢೀಕರಿಸುವ ಯಾವುದೇ ವಿಶ್ವಾಸಾರ್ಹ ದಾಖಲಾತಿ ವಿದ್ಯುನ್ಮಾನ ಮೌಖಿಕ ಸಾಕ್ಷಿ ಆಗುತ್ತೆ. ಇದಿಷ್ಟು ನಾವು ಒಂದು ಕ್ರೈಟೀರಿಯಾವನ್ನು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಎಲಿಜಿಬಿಲಿಟಿ, ಯಾವುದೇ ಅಂಶ ಇದರಲ್ಲಿ ಅವರಿಗೆ ಲಭ್ಯ ಇದ್ದರೆ ಅದಕ್ಕೆ ಅವರು ಅರ್ಜಿದಾರರು ಇದರಲ್ಲಿ ಯಾವುದೇ ಅಂಶದಲ್ಲಿ ಅವರು ಈ ಚೌಕಟ್ಟಿನಲ್ಲಿ ಬಂದರೆ ಅವರಿಗೆ ನಾವು ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಆಗತ್ತೆ ಅಂತಕ್ಕಂಥದ್ದು. ಅದನ್ನು ನಾವು ಮನೆಗೆ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ನಮಗೆ ಈ 4.85 ಕೋಟಿ ಸರ್ಟಿಫಿಕೇಟ್ಸನ್ನು ಜಿಲ್ಲಾಧಿಕಾರಿಗಳಿಗೆ PDF ಮೂಲಕ ನಾವು ಈಗಾಗಲೇ ಕಳಿಸ್ಬಿಟ್ಟಿದ್ದೇವೆ. ಯಾಕೆಂದರೆ ನಮ್ಮ ಹತ್ರ ಎಲ್ಲ ರೀತಿಯ ಅಟಲ್ ಜನಸ್ನೇಹಿ ಕೇಂದ್ರ, ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ನಮಗೆ ಡೇಟಾ ಲಭ್ಯ ಇದೆ. ಅದರ ಆಧಾರದ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು 4.85 ಕೋಟಿ ಜನರ ಸರ್ಟಿಫಿಕೇಟ್ಸನ್ನು ಆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬಿಟ್ಟಿದ್ದೇವೆ. ಅವೈಲಬಿಲಿಟಿ ಇದೆ. ಆ ಜಿಲ್ಲೆಯಲ್ಲಿ ಯಾರ್ಯಾರು ಅರ್ಜಿ ಹಾಕ್ತಾರೆ, ಆ ತಾಲೂಕಲ್ಲಿ ಯಾರು ಅರ್ಜಿ ಹಾಕ್ತಾರೆ, ನಾನು ಈಗ ಹೇಳಿದಂಥ ಕ್ರೈಟೀರಿಯಾಕ್ಕೆ ಯಾರು ಬರ್ತಾರೆ ಅವರಿಗೆ ಆ ಸರ್ಟಿಫಿಕೇಟ್ಸನ್ನು ಜಿಲ್ಲಾಧಿಕಾರಿಗಳಿಂದ, ತಹಶೀಲ್ದಾರ್ ಇರ್ಬೋದು, ತಹಶೀಲ್ದಾರಿಂದ ಕೆಳಗಿನ ಹಂತದ ಅಧಿಕಾರಿಗಳು ಅದನ್ನು ವಿತರಣೆ ಮಾಡೋದಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಮನೆಗೆ ಹೋಗಿ ಕೊಡೋದಕ್ಕೆ ಅದನ್ನು ನಾವು ಅನುವು ಮಾಡಿಕೊಟ್ಟಿದ್ದೇವೆ. ಆದ್ದರಿಂದ ಇವತ್ತು ಇದು ಒಂದು ಬಹಳ ದೊಡ್ಡ ಎಕ್ಸರ್ಸೈಸ್ ಇದು. ಯಾಕೆಂದರೆ ನಾವು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಏನು ಕೊಡ್ತಾ ಇದ್ದೇವೆ, ಅನೇಕ ರೀತಿಯಲ್ಲಿ ಇದು ಉಪಯೋಗ ಆಗುತ್ತೆ. ಒಂದು, ನಮ್ಮಲ್ಲಿ ಈ SIRಗೆ ಅನುಕೂಲ ಆಗೋಂಥದ್ದು ಜೊತೆಗೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಹೊರಗಿನವರಿದ್ದಾರೆ ಅಂತ ಹಾಗಾಗಿ ತಾವು ನೋಡಿರ್ಬೋದು. ಪ್ರತಿ ಅಸೆಂಬ್ಲಿ ನಡೆಯುವಾಗ ಪ್ರಶ್ನೆಗಳು ಬರುತ್ತೆ.
ಇಷ್ಟು ಜನ ನಿಮಗೆ ಬಾಂಗ್ಲಾದೇಶದವ್ರು ಬಂದಿದ್ದಾರೆ, ಅಷ್ಟು ಜನ ಇನ್ಯಾವುದೋ ದೇಶದವ್ರು ಬಂದಿದ್ದಾರೆ, ಅಥವಾ ಬೇರೆ ರಾಜ್ಯದವರು ಬಂದ್ಬಿಟ್ಟಿದ್ದಾರೆ, ಬೆನಿಫಿಟ್ಸ್ ಎಲ್ಲ ಅವ್ರು ತಗೊಳ್ತಾರೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಪ್ರಶ್ನೆಗಳು ಬರುತ್ತೆ. ನಾನೇ ಗೃಹ ಸಚಿವನಾಗಿ ಅನೇಕ ಸಂದರ್ಭದಲ್ಲಿ ಬಾಂಗ್ಲಾದೇಶದವ್ರ ಬಗ್ಗೆ, ಬೇರೆ ಬೇರೆ ರಾಜ್ಯದವರು, ಫಾರಿನರ್ಸ್ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿದ್ದೇನೆ. ಈಗ ಈ ಸರ್ಟಿಫಿಕೇಟ್ನ ನಾವು ಕೊಡೋದ್ರ ಮೂಲಕ ಅವರು ಆಟೋಮೆಟಿಕ್ ಆಗಿ ಎಲಿಮಿನೇಟ್ ಆಗ್ತಾರೆ. ಯಾರು ಇದರಲ್ಲಿ ಕ್ರೈಟೀರಿಯಾಗಿ ಬರೋದಿಲ್ಲ ಅವರೆಲ್ಲರೂ ಆಟೋಮೆಟಿಕ್ ಆಗಿ ಎಲಿಮಿನೇಟ್ ಆಗ್ತಾರೆ. ಅದರ ಮೂಲಕ ನಾವೇನು ಈಗ ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ಬೆನಿಫಿಟ್ಸ್, ಸರ್ಕಾರದ ಬೆನಿಫಿಟ್ಸ್ ಹೋಗ್ತಾ ಇದೆ, ಅವರೆಲ್ಲ ಬೆನಿಫಿಟ್ಸ್ ತಗೊಳ್ತಾ ಇದ್ದಾರೆ, ಅದು ಕೂಡ ರೆಗ್ಯುಲೇಟ್ ಆಗುವಂತ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಆಲೋಚನೆ ಮಾಡಿ ಇವತ್ತು ಇದನ್ನ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಈಗ ನಾವು ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ವೆಬ್ಸೈಟ್ ಅನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನಿಂದ ಸೂಚನೆಯನ್ನು ನಾವು ಕೊಡ್ತೇವೆ. ಹಾಗಾಗಿ